ಇಲ್ಲಿ ಕೆಲವೊಬ್ಬರು ಮಾಧ್ಯಮದಿದ್ದಾರೆ, ಅವ್ರ ಮುಖಾಂತರ ನಾನು ಅವ್ರಿಗೆ ತಿಳಿಸ್ತೇನೆ. ಸಂಘಟನೆಗೆ, ಕನ್ನಡ ಪರ ಹೋರಾಟಗಾರರಿಗೆ ತೊಂದರೆ ಕೊಟ್ರೆ ನಿನ್ನ ಪಠ್ಯ ಬಿಚ್ಚಿಸ್ಬಿಡ್ತೀವಿ. ಹುಷಾರಾಗಿರ್ಬೇಕು. ರಾಜಕಾರಣಿಗಳನ್ನ ನಿನ್ನ ಬಕೆಟ್ ಹಿಡ್ಕೊಂಡು ಟ್ರಾನ್ಸ್ಫರ್ಗಳು ಮಾಡಿಕೊಂಡು ಹಣ ಮಾಡಿಕೊಂಡು ನೀನ್ ಇರ್ತೀಯ. ಯಾವುದೇ ಸ್ವಾರ್ಥ ಇದ್ದಂಗೆ, ಯಾವುದೇ ಒಂದು ತನ್ನ ಮನೆಗೆ ದುಡ್ಡು ದುಡಿಯಕ್ ಬರ್ತಾ ಇಲ್ಲ ಕನ್ನಡ ಪರ ಹೋರಾಟಗಾರರು. ಕೆಲಸ ಇಲ್ಲದೆ ನಾನೊಬ್ಬ ವಕೀಲನಾಗಿ, ವಕೀಲರ ಪರಿಷತ್ ಒಬ್ಬ ಸದಸ್ಯನಾಗಿ, ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಈ ಸಮಾಜಕ್ಕೆ ನ್ಯಾಯ ಕೊಡುವಂತ ಒಂದು ಸ್ಥಾನದಲ್ಲಿ ಇದ್ಕೊಂಡು ಬೆಂಗಳೂರಿಂದ ಅಥಣಿವರೆಗೂ ನಾನೇನು ಹುಲ್ಕಿಡೋ ಬಂದಿಲ್ಲ. ಕನ್ನಡ ಪರ ಸಂಘಟನೆಗಳು ಅಂದ್ರೆ ತಾತ್ಸಾರ ಮಾಡಬಾರ್ದು. ಯೋಗ್ಯತೆ ಇದ್ರೆ ಕನ್ನಡ ಪರ ಹೋರಾಟಗಾರರಿಗೆ, ಬಡವರ ಪರವಾಗಿ, ಹೋರಾಟಗಾರರ ಪರವಾಗಿ ನಿಲ್ಲೋದು ನಿನ್ನ ಕರ್ತವ್ಯ ಅಂತ ಮರಿಬಾರದು. ಯಾವುದೇ ಅಧಿಕಾರಿ ಆಗಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡದ್ದು ಏನಂತ